ಹಾಯ್ ನಮಸ್ಕಾರ, ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಸೊ ನೀಟ್ ಬರ್ದಿದ್ದೀರಾ, ಎಕ್ಸಾಮ್ ಬರ್ದಿರಾ, ತುಂಬ ಟಫ್ ಆಗಿತ್ತು. ಓಕೆ ಸರ್, ನಂಗೆ ನೀಟಲ್ಲಿ ಕ್ವಾಲಿಫೈ ಆಗಲಿಲ್ಲ, ನೆಕ್ಸ್ಟ್ ಏನು ಮಾಡಲಿ, ಲಾಂಗ್ ಟರ್ಮ್ಗೆ ಹೋಗ್ಲಾ ಅಥವಾ ಬೇರೆ ಏನಾದ್ರು ಕೋರ್ಸಸ್ ಇದೆಯಾ ಅಂತ ನಂಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರು. ಅವ್ರಿಗೋಸ್ಕರ ಈ ವಿಡಿಯೋ ದಯವಿಟ್ಟು ವಿಡಿಯೋ ಕಂಪ್ಲೀಟಾಗಿ ನೋಡಿ. ಮತ್ತು ನಿಮ್ಗೆ ಯಾವ್ದಾದ್ರು ಕೋರ್ಸ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಸೊ ಬೇಗ ಸ್ಟಾರ್ಟ್ ಮಾಡೋಣ. ಸೊ ನಾವು ಬೇಕಾಗಿಲ್ಲ, ನೀಟೇ ಬೇಕಾಗಿಲ್ಲ, ಪ್ಲಸ್ ಯು ಆರ್ ಫ್ರಮ್ ಅ ಬಯಾಲಜಿ ಬ್ಯಾಕ್ಗ್ರೌಂಡ್ ಅಂದರೆ ಯು ಕ್ಯಾನ್ ಗೋ ಫಾರ್ ಅ BSc ನರ್ಸಿಂಗ್, ಒಂದು B ಫಾರ್ಮಸಿ, BMLT, BMIT, B ಆಪ್ಟೋಮೆಟ್ರಿ. ಅದಲ್ಲದೆ ಈಗ ಇನ್ನೊಂದು ಇಂಜಿನಿಯರಿಂಗ್ ಕೋರ್ಸ್ ಬಂದಿದೆ, ಬಯೋ ಇನ್ಫಾರ್ಮೆಟಿಕ್ಸ್ ಅಂತ, ಒನ್ ಆಫ್ ದ ಡಿಮ್ಯಾಂಡಬಲ್ ಕೋರ್ಸ್ ಇದು. ಓಕೆ, ಈ ಕೋರ್ಸ್ ಡೀಟೇಲ್ಸ್ ಎಲ್ಲ ಬೇಕಿದ್ರೆ ನಾವು ತೋರಿಸ್ತಾ ಇರೋ ನಂಬರ್ಗೆ ಫೋನ್ ಮಾಡಿ, ವಿಲ್ ಗಿವ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಆಲ್ ದೀಸ್ ಕೋರ್ಸಸ್. ಈ ಕೋರ್ಸಸ್ ಓದಿದ್ರೆ ನೀವು ಏನಾಗ್ತೀರಾ, ನಿಮ್ಗೆ ಎಷ್ಟು ಸಂಬಳ ಸಿಗುತ್ತೆ, ಮತ್ತು ವಾಟ್ ಆಲ್ ಯುವರ್ ಕೆರಿಯರ್ ಆಪ್ಷನ್ಸ್ ಅಂತ. ಮತ್ತು ನೀವೇನಾದ್ರು ಬ್ಯಾಂಕ್ ಲೋನ್ ಅಪ್ಲೈ ಮಾಡ್ಬೇಕಾದ್ರೆ ಕೂಡ ಅದು ಕೂಡ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಮತ್ತು ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋದು, ವ್ಯಾಲ್ಯೂ ಫಾರ್ ಮನಿ. ಓಕೆ, ಹೌ ಟು ಸೆಲೆಕ್ಟ್ ದ ಕಾಲೇಜ್. ಓಕೆ, ಯಾಕಂದರೆ ತುಂಬ ಜನ CT ಬರೀತಾ ಇದ್ದೀರಾ, CT ರ್ಯಾಂಕಿಂಗ್ ಮೇಲೆ ಡಿಸೈಡ್ ಮಾಡ್ತಿದ್ದೀರಾ. ದಟ್ ಈಸ್ ರಾಂಗ್. ಯು ಹ್ಯಾವ್ ಟು ಸೆಲೆಕ್ಟ್ ಅ ಗುಡ್ ಕಾಲೇಜ್, ಬಿಕಾಸ್ ಇದು ನಿಮ್ಮ ಡಿಗ್ರಿನಲ್ಲಿ ಏನಾಗುತ್ತೆ ಅಂದರೆ ಒನ್ಸ್ ಯು ಕಮ್ ಔಟ್ ಫ್ರಮ್ ದ ಗುಡ್ ಕಾಲೇಜ್ ಅಲ್ಲಿ ಯು ವಿಲ್ ಗೆಟ್ ಅ ಪ್ಲೇಸ್ಮೆಂಟ್. ಇಫ್ ಯು ಸ್ಟಡಿಂಗ್ ಇನ್ ಅ ನಾರ್ಮಲ್ ಕಾಲೇಜ್ ಯು ವಿಲ್ ನೆವರ್ ಗೆಟ್ ಅ ಪ್ಲೇಸ್ಮೆಂಟ್ಸ್. ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡೋದು, ಕಮ್ ಟು ಅಸ್, ವಿ ವಿಲ್ ಹೆಲ್ಪ್ ಯು. ಓಕೆ, ಕಾಂಟ್ಯಾಕ್ಟ್ ಮಾಡಿ, ಟೇಕ್ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಯುವರ್ ಫ್ಯೂಚರ್. ಓಕೆ, ಥ್ಯಾಂಕ್ ಯು ಸೋ ಮಚ್.